ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ನವೆಂಬರ್ ತಿಂಗಳಿನಲ್ಲಿ ಬಹುದೊಡ್ಡದಾದಂಥ ಬದಲಾವಣೆ ಆಗುತ್ತೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇವೆ. ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಇದೀಗ ಕುಣಿಗಲ್ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ರಂಗನಾಥ್ ಅವರಿದ್ದಾರೆ. ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ಒಂದು ಕಡೆ ಅಧಿಕಾರ ಹಂಚಿಕೆ ವಿಚಾರ ಚರ್ಚೆ ಆಗ್ತಾ ಇದೆ, ಇನ್ನೊಂದು ಕಡೆ CM ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತೇಳಿ ಯತೀಂದ್ರ ಅವರು ಹೇಳ್ತಾರೆ. ಏನು ಹೇಳ್ತೀರಾ? ಅವ್ರು ಯತೀಂದ್ರ ಅವ್ರನ್ನೇ ಕೇಳಬೇಕು. ಅದೆಲ್ಲ ಹೇಳಿಕೆಗಳು ಯಾವ ರೀತಿ ಯಾವ ಉದ್ದೇಶಕ್ಕೋಸ್ಕರ ಕೊಟ್ಟಿದ್ದಾರೆ ಏನು ಅಂತ ಅವ್ರನ್ನೇ ಕೇಳಬೇಕೆ ಹೊರತು ಅದ್ರ ಬಗ್ಗೆ ನಾನೆಲ್ಲ ಕಾಮೆಂಟ್ ಮಾಡಲಿಕ್ಕೆ ಹೋಗಲ್ಲ. ನಮ್ಮದೇನಿದ್ರು ನಮ್ಮ ಗುರಿ ಇವತ್ತು ಕಾಂಗ್ರೆಸ್ ಪಕ್ಷ 2028ಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ತರಬೇಕು ಅನ್ನೋದು ಒಂದಷ್ಟೇ ಗುರಿ ಇರೋದು. ಈಗ CM ಸಿದ್ದರಾಮಯ್ಯನವರು ನಾನು 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದರು. ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಉತ್ತರಾಧಿಕಾರಿ ಘೋಷಣೆ ಬೇಕಿತ್ತಾ ಅಂತ? ಅಪ್ರಸ್ತುತ ಸಂದರ್ಭ, ಅದನ್ನು ನಾನು ಕಾಮೆಂಟ್ ಮಾಡಬಾರ್ದು. ಬಟ್ ಈ ಥರ ಹೇಳಿಕೆಗಳು ಹಗುರವಾಗುತ್ತೆ. ಸೊ ಹಾಗಾಗಿ ನೀವು ಯತೀಂದ್ರ ಅವ್ರನ್ನೇ ಕೇಳಿ ಯಾವ ಕಾರಣಕ್ಕೋಸ್ಕರ ಹೇಳಿದ್ದಾರೆ ಅಂತ. ಯಾರೂ ಇದ್ರ ಬಗ್ಗೆ ಮಾತಾಡಬಾರ್ದು ಅಂತ ನಮ್ಮ ಹೈಕಮಾಂಡರ್ ಹೇಳಿದ್ದಾರೆ, ಮುಖ್ಯಮಂತ್ರಿ ಸಾಹೇಬರು ಹೇಳಿದ್ದಾರೆ, ಉಪಮುಖ್ಯಮಂತ್ರಿ ಸಾಹೇಬರು ಹೇಳಿದ್ದಾರೆ. ಅದರಂತೆ ನಡಿಬೇಕಾದಂಥದ್ದು ನಮ್ಮ ಜವಾಬ್ದಾರಿ ಅಂತ ನಾನು ಭಾವಿಸ್ತೇನೆ. ನಾನು ಯಾರೂ ಮಾತನಾಡಬಾರ್ದು ಅಂಥೇಳಿ ಹೈಕಮಾಂಡ್ ಹೇಳಿದೆ ಸರ್. ಈ ಹಿಂದೆ ನೀವು DK ಶಿವಕುಮಾರ್ ಅವರ ಅಭಿಮಾನಿಗಳಾಗಿ ಬೆಂಬಲಿಗರಾಗಿ ನೀವಾಗಿರ್ಬೋದು, ಇಕ್ಬಾಲ್ ಹುಸೇನ್ ಆಗಿರ್ಬೋದು, ಚನ್ನಗಿರಿ ಶಾಸಕ ಬಸವರಾಜ ಶಿವಗಂಗಾ ಆಗಿರ್ಬೋದು, ಎಲ್ಲರೂ ಸಹ ಒಂದೇನೋ ಅಭಿಮಾನದ ಮೇಲೆ DK ಶಿವಕುಮಾರ್ ಅವರು CM ಆಗಬೇಕು ಅಂತ ಹೇಳಿದ್ರಿ. ಅದಕ್ಕೆ ನಿಮಗೆ ಬಹುದೊಡ್ಡದಾದಂಥ ನೋಟಿಸ್ ಕೊಟ್ಟರು. ಆದರೆ ಯತೀಂದ್ರ ಅವರ ವಿಚಾರದಲ್ಲಿ ಯಾಕೆ ಹೀಗೆ ಅಂತ ನೀವು ಪಾರ್ಟಿ ಹೈಕಮಾಂಡ್ನಲ್ಲಿ ಕೇಳಿ, ಅದನ್ನು ನಾನು ಉತ್ತರ ಕೊಡೋಕ್ಕೋಗಲ್ಲ. ನಾನು DK ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆ ವಿಚಾರದಲ್ಲಿ ನಾವು ಒಪ್ಪಂದದ ಮೇಲಿದ್ವಿ ಅನ್ನೋ ಒಂದು ಮಾತನ್ನು ಈ ಹಿಂದೆ ಕೆಲ ತಿಂಗಳುಗಳ ಹಿಂದೆ ಹೇಳಿದರು. ಆ ಅಧಿಕಾರ ಹಂಚಿಕೆ ಒಪ್ಪಂದ ಆಗುತ್ತಾ ನವಂಬರ್ಗೆ ಅಂತ? ಅದು ನೋ ಕಾಮೆಂಟ್ಸ್. ನಾನು ಮಾತಾಡಬಾರ್ದು ಅಂತ ಈಗ ನನಗೆ ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ. ಸೊ ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ನಾನು ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆಯೇ ಸಾಕಷ್ಟು ಗೊಂದಲಗಳು ಉಂಟಾಗ್ತಾ ಇರುವಂಥದ್ದು. ಕೆಲವು ಸಚಿವರುಗಳು ಹೈಕಮಾಂಡ್ ತಂದು ಒಂದು ಸ್ಪಷ್ಟವಾದಂಥ ನಿರ್ಧಾರವನ್ನು ತಿಳಿಸಿಬಿಡಲಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೇನು ಹೇಳ್ತೀರಾ? ಮತ್ತೊಮ್ಮೆ ಅದು ಹೈಕಮಾಂಡ್ ಅವರು ನಿರ್ಧಾರ ತೆಗೆದುಕೊಳ್ಳೋಂಥದ್ದು. ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದು ಶಿರಸ ವಹಿಸಿ ಕಾಂಗ್ರೆಸ್ಸಿನ ಪ್ರತಿಯೊಬ್ಬರು ಕೇಳ್ತಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ನಾವ್ಯಾರು ಪ್ರಶ್ನೆ ಮಾಡ್ದಲೆ ಅದು ಯಾವ ಸೂಕ್ತ ಕಾಲದಲ್ಲಿ ಏನೇನು ಹೈಕಮಾಂಡ್ ತೆಗೆದುಕೊತಾರೆ ಆ ನಿರ್ಧಾರಕ್ಕೆ ನಾವು ಬದ್ಧವಾಗಿರೋಣ. 2023 ಚುನಾವಣೆ ವೇಳೆಯಲ್ಲಿ DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಸಾಕಷ್ಟು ಶ್ರಮವನ್ನು ವಹಿಸಿದರು. KPCC ಅಧ್ಯಕ್ಷರೇ CM ಆಗುವುದಂತಂದು ರೂಢಿ ಅದು ಕಾಂಗ್ರೆಸ್ ಪಕ್ಷದಲ್ಲಿ. ಆದರೆ ಅವರಿಗೆ CM ಸ್ಥಾನ ತಪ್ಪಿತು. ಈಗ ಏನಾದರೂ ಆ ಅವಕಾಶಗಳು ಇವೆಯಾ ಅಂತ? ಮತ್ತೊಮ್ಮೆ ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಅದೆಲ್ಲ ಮುಖ್ಯಮಂತ್ರಿಗಳ ವಿಚಾರಗಳಲ್ಲಿ ಹೈಕಮಾಂಡರ್ ತೆಗೆದುಕೊಂಡಂಥ ನಿರ್ಧಾರಕ್ಕೆ ನಾವುಗಳೆಲ್ಲ ಮಾತನಾಡಿ ಪಕ್ಷಕ್ಕೆ ಗೊಂದಲ ಮಾಡಬಾರ್ದು ಅನ್ನೋದನ್ನು ಏನು ಸೂಚನೆ ಕೊಟ್ಟಿದ್ದಾರೆ ಅದರಂತೆ ನಾವು ಅದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡಲಿಕ್ಕೆ ಹೋಗಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದ ಕೆಲಸ ಏನು ಕೊಟ್ಟಿದ್ದಾರೆ ಅದನ್ನು ಮಾಡಬೇಕಾದಂಥದ್ದು ಸೀಮಿತವಾಗಿ, ಮಿಕ್ಕಿದ್ದನ್ನೆಲ್ಲ ಹೈಕಮಾಂಡ್ ಅವ್ರಿಗೆ ಬಿಟ್ಟು ನಮ್ಮ ಜವಾಬ್ದಾರಿಕೆಯನ್ನು ನಾವು ತೆಗೆದುಕೊಂಡು ಮುಂದೆ ಹೋಗೋಣ ಅಂತ ನಾನು ಹೇಳ್ತೇನೆ. ನಾನು DK ಶಿವಕುಮಾರ್ ಅವರ ಹೆಸರು CM ಸ್ಥಾನಕ್ಕೆ ಯಾವಾಗೆಲ್ಲ ಮುನ್ನೆಲೆಗೆ ಬರುತ್ತೆ ಆ ಸಂದರ್ಭದಲ್ಲೆಲ್ಲ CM ಸಿದ್ದರಾಮಯ್ಯನವರು ಸುತ್ತಲಿರೋರು ಎಲ್ಲರೂ ಸಹ ಟಕ್ಕರ್ ಕೊಡ್ತಾರೆ ಸರ್. ಯಾಕೆ ಅಂತ? ಕಾಂಗ್ರೆಸ್ನಲ್ಲಿ 2 ಬಣಗಳಿವೆಯಾ ಅಂತ? ಯಾವ ಬಣನೂ ಇಲ್ಲ ರೀ. ಯಾವ ನಮ್ಮ ಸಾಹೇಬ ಬಣಗಳು ಗುಂಪು ಅವೆಲ್ಲ ಮಾಡಲಿಕ್ಕೆ ಯಾವುದೇ ಸುತರಾಮ್ ಒಪ್ಪೋದು ಇಲ್ಲ, ಅದು ಆಗುವುದೂ ಇಲ್ಲ. ಅವರು ಪಕ್ಷವನ್ನು ಸುಭದ್ರವಾಗಿ ಒಟ್ಟಿಗೆ ಮುಂದೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ನಿಶ್ಚಿಂತೆಯಿಂದ ಇರಿ, ಎಲ್ಲ ಒಳ್ಳೆಯದಾಗುತ್ತೆ, ಸುಗಮವಾಗುತ್ತೆ. ಪಕ್ಷಕ್ಕೆ ಏನು ಜವಾಬ್ದಾರಿ ಇದೆ ಅದನ್ನೆಲ್ಲ ನಾವೆಲ್ಲ ಮಾಡಿ ನಿಮಗೆ ಒಳ್ಳೆಯ ಒಂದು ಅಧಿಕಾರವನ್ನು ಇನ್ನು ಸುಮಾರು 3 ವರ್ಷ ಇದೆ ಅದನ್ನು ತೋರಿಸ್ತೇವೆ ಅಂತ ಹೇಳ್ತೇನೆ ನಾನು. DK ಶಿವಕುಮಾರ್ ಅವರು ಹಿಂದೆ ಮಂತ್ರಾಲಯದಲ್ಲಿ ಸಂಕಲ್ಪ ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಈಗ ಮತ್ತೊಂದು ಬಾರಿ ಸಂಕಲ್ಪ ಮಾಡಿದ್ದಾರೆ, CM ಆಗ್ತಾರಾ ಅಂತ? ಸಂಕಲ್ಪ ವಿಚಾರ ಅದು ಹೇಳಿದ್ರಲ್ಲ, ಭಕ್ತಂಗೂ ಭಗವಂತಂಗೂ ಬಿಟ್ಟಿರೋಂಥ ವಿಚಾರ ನಾವು ಹೇಳೋದಿಲ್ಲ ಅಂತ. ಸೊ ಹಾಗಾಗಿ ಅವ್ರು ಏನು ಕೇಳ್ಕೊಂಡಿದ್ದೀರ ಅಂತ ಸಾಹೇಬ್ರನ್ನೇ ಕೇಳಬೇಕು. ಒಟ್ಟಿನಲ್ಲಿ ನಮಗೆ DK ಶಿವಕುಮಾರ್ ಸಾಹೇಬರು ಅಧ್ಯಕ್ಷರಾಗಿ 140 ಸೀಟ್ ತಂದುಕೊಟ್ಟಿದ್ದಾರೆ. ಮತ್ತೊಮ್ಮೆ ಅವರು 2028ಕ್ಕೆ ಅಧಿಕಾರ ಕಾಂಗ್ರೆಸ್ ಸರ್ಕಾರವನ್ನು ತರಬೇಕಾದಂಥ ಜವಾಬ್ದಾರಿ ಅವ್ರ ಮೇಲೆ ಇದೆ. ಸೊ ಅದನ್ನು ನಾವು ಬಯಸ್ಕೊಂಡು ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಅಂದರೆ 2028ಕ್ಕೆ DK ಶಿವಕುಮಾರ್ ಅವರು CM ಅಂತಾನಾ ಅಂತ? ಇಲ್ಲ, ಅದ್ರ ಬಗ್ಗೆ ನಾನು CM ಬಗ್ಗೆ ನಾನು ಕಾಮೆಂಟೇ ಮಾಡೋಕ್ಕೆ ಹೋಗಲ್ಲ ರೀ. ಕಾಮೆಂಟ್ ಮಾಡಬಾರ್ದು ರೀ. ಆಗಲೇ ನೋಟಿಸ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಾನು ತಪ್ಪಾಗುತ್ತೆ ನಾನು ಮಾತನಾಡಿದ್ರೆ. ಸರ್, ನೀವು ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ, ಬೇರೆದವ್ರು ಮಾತಾಡಿದ್ರೆ ಯಾಕೆ ನೋಟಿಸ್ ಕೊಡಲ್ಲ ಅಂತ? ಏನೋ ನೀವು ಅವ್ರನ್ನೇ ಕೇಳಿಪ್ಪ, ನಾನು ಉತ್ತರ ಹೇಳಕ್ಕೆ ಹೋಗಲ್ಲ. ನವಂಬರ್ ಡಿಸೆಂಬರ್ಗೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನೋದು ಮಾತುಗಳಿರುವಂಥದ್ದು. ತಾವು ಸಹ 2ನೇ ಬಾರಿ ಶಾಸಕರಾಗಿದ್ದೀರಿ, ತಾವೇನಾರು ಆಸ್ಪಿರೆಂಟ್ ಆಗಿರ್ತೀರಾ ಅಂತ? ಐ ಆಮ್ ನಾಟ್ ಆಸ್ಪಿರೆಂಟ್. ನಾನು ಅರ್ಹತೆ ಇಲ್ಲ. ನಂದೇನಿದೆ ಜವಾಬ್ದಾರಿ ನಾನು ಕೊಟ್ಟಿದ್ದಾರೆ ಅದನ್ನು ಮಾತ್ರ ಮಾಡ್ತಾಯಿದ್ದೀನಿ, ಅದನ್ನು ಮಾಡಿ ತೀರಿಸ್ತೀನಿ. ಅದಾದಮೇಲೆ ಮುಂದಕ್ಕೆ ನೋಡೋಣ. ಥ್ಯಾಂಕ್ ಯು. ಇದಿಷ್ಟು ಕುಣಿಗಲ್ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ರಂಗನಾಥ್ ಅವರ ಮಾತುಗಳು.
ಕ್ಯಾಮ್ರಾಮನ್ ವಿನಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.